ಊರಿನ ಭಾಗ್ಯಮ್ಮ ಮತ್ತು ನಮ್ಮ ಲಿಂಗಾಯತರ ಸಮಾಧಿಗಳಿದ್ದ ಜಾಗವನ್ನು ಅದು ಮುಂಚೆ ಗೋಮಾಳವಾಗಿತ್ತು. ಅವರು ಹಕ್ಕುವರಿ ಮಾಡಿಸ್ಕೊಂಡು ಕಾಂಪೌಂಡ್ ಹಾಕಿ ನಮ್ಮ ಸಮಾಜಕ್ಕೆ ಯಾವುದೇ ಸಮಾಧಿಗಳನ್ನು ಮಾಡದೆ ಪೂಜೆ ಮಾಡೋಕ್ಕೂ ಬಿಡದೆ ತಿಪ್ಪೇನಹಳ್ಳಿ ಗ್ರಾಮಕ್ಕೆ ಸೇರಿದ ಕೋಲಾರ ತಾಲೂಕು ವೇಮಗಲ್ ಹೋಬಳಿ ತಿಪ್ಪೇನಹಳ್ಳಿ ಗ್ರಾಮಕ್ಕೆ ಸೇರಿದ ಗುರುನಂಜುಂಡಯ್ಯ ಆದ ನಾನು ತಿಳಿಸುವುದೇನೆಂದರೆ TV ಮಾಧ್ಯಮದವರಿಗೆ ತಿಳಿಸುವುದೇನೆಂದರೆ ಈ ಊರಿನ ಭಾಗ್ಯಮ್ಮ ಮತ್ತು ತಮ್ಮನಾದ ಮಂಜುನಾಥ್ ಎಂಬುವವರು ನಮ್ಮ ಲಿಂಗಾಯತರ ಸಮಾಧಿಗಳಿದ್ದ ಜಾಗವನ್ನು ಅದು ಮುಂಚೆ ಗೋಮಾಳವಾಗಿದ್ದು ಅದನ್ನು ಅವರು ಹಕ್ಕುವರಿ ಮಾಡಿಸ್ಕೊಂಡು ಕಾಂಪೌಂಡ್ ಹಾಕಿ ನಮ್ಮ ಸಮಾಜಕ್ಕೆ ಯಾವುದೇ ಸಮಾಧಿಗಳನ್ನು ಮಾಡದೆ ಪೂಜೆ ಮಾಡೋಕ್ಕೂ ಬಿಡದೆ ಇವಾಗ ತೊಂದರೆ ಕೊಡ್ತಾ ಇದ್ದಾರೆ. ಜಿಲ್ಲಾಧಿಕಾರಿಗಳು ಮತ್ತು ತಹಸೀಲ್ದಾರರು ಆದ ನೀವುಗಳೆಲ್ಲ ಗಮನ ತಂದು ಅದನ್ನು ನಮಗೆ ಬಿಡಿಸ್ಕೊಳ್ಬೇಕಾಗಿ ಮನವಿ. ಸರ್ವೆ ನಂಬರ್ 104. ಎಷ್ಟು ವರ್ಷಗಳಿಂದ ಸಮಾಧಿಗಳು? ಸುಮಾರು 1939ನೇ ಇಸ್ವಿಗಳಿಂದ ನಮ್ಮ ಮುತ್ತಾತನವ್ರ ಕಾಲದಾಗಿನಿಂದ ಇದ್ದಾವೆ ಸಮಾಧಿಗಳು. ಅಲ್ಲಿದಾವ? ಹ್ಞೂ ಇದಾವೆ. ಸಮಾಧಿಗಳಿದಾವೆ? ಒಂದು 15 ಸಮಾಧಿ ಐತೆ. ಈಗ ಅದನ್ನು ಹುತ್ತಾಕಿದ್ದಾರೆ? ಹ್ಞೂ ಹುತ್ತಾಕಿ ಎಲ್ಲ ನಾಶ ಪಡ್ತಿದ್ದಾರೆ. ಈಗ ನೀವು ಪೂಜೆ ಗೀಜೆ ಮಾಡ್ಬೇಕಂದ್ರೆ ಮಾಡೋಕ್ಕೆ ಬಿಡ್ತಾ ಇಲ್ಲ ಅವರು. ಕೇಳಿದ್ರೆ ಏನಂತಾರೆ? ಕೇಳಿದ್ರೆ ನಾವು ಜಾಗ ಒಂದು ಚೂರು ಸಮಾಧಿಗಳು ಕೂಡ ಮಡಗಲ್ಲ. ಯಾರನ್ನ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ರಾ? ಮೊನ್ನೆ ತಹಸೀಲ್ದಾರ್ ಬಂದಿದ್ರು. ಅವರು ಆಗಲಿ ನೀವು ದಾಖಲೆಗಳು ಎತ್ಕೊಂಬರ್ರಪ್ಪ, ನಾವು ಅವ್ರ ಹತ್ರ ಎಲ್ಲ ದಾಖಲೆಗಳು ತಗೊತೀವಿ ಅಂತ ಹೇಳಿದ್ದಾರೆ.